ಇದೊಂದು ಮಾತು. ಮಾವನರ ಜೊತೆ ಮಾತನಾಡುವವರೆಗೂ ಯಾವ ವಿಷಯಕ್ಕೂ ದುಡುಕಬೇಡ ಕಣೋ. ಆಯ್ತೈತಿಗೆ, ನೀ ಹೇಳಿದಂತೆ ಆಗಲಿ. ಆದ್ರೆ ಆ ಹುಡುಗಿನೇ ನಾನು ಮದುವೆ ಆಗೋದು. ಸರಿ, ಒಂದು ಮಾತು, ನಿಮ್ಮ ಅಣ್ಣನ ಕೇಳೋಣ, ಮಾವನವ್ರನ್ನ ಕೇಳೋಣ, ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಅವು ನಿಮ್ಮಣ್ಣ ನಿಮ್ ತಂದೆ ಬರ್ತಿದ್ದಾರೆ, ಸ್ವಲ್ಪ ಆ ಕಡೆ ನಡಿ. ಆಯ್ತಾಯ್ತು. ಏನು ಪ್ರಕಾಶ, ಅತ್ತಿಗೆ ಮೈದುನ ಈ ದಾರಿಯಲ್ಲಿ ನಿಂತು ಏನು ಆಲೋಚನೆ ಮಾಡೋ ಹಾಗೆ ಕಾಣುತ್ತದೆ. ಅದೇನಂತ ವಿಷಯ ಅಂತ ನನಗೆ ತಿಳಿಸಬಾರ್ದೇನಪ್ಪ? ಹಾಗೇನಿಲ್ಲಪ್ಪ, ಅತ್ತಿಗೆ ತೋಟದ ಕಡೆ ಬಂದಿದ್ದು. ಮನೆಯಲ್ಲಿ ಯಾರೂ ಇರಲಿಲ್ಲ. ನಾನು ಸ್ವಲ್ಪ ತೋಟದ ಕಡೆ ಸುತ್ತಾಡ್ಕೊಂಡು ಹೋಗ್ಬೇಕಂತ ಇಲ್ಲಿ ಬಂದೆ. ಮಾವನವ್ರೆ, ಈಗ ನಮ್ಮ ಪ್ರಕಾಶಗೆ ಮದುವೆ ವಯಸ್ಸಾಗಿದೆ. ಅವನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದಾನಂತೆ. ಏನಮ್ಮ ನೀನು ಹೇಳೋ ಮಾತು ಸತ್ಯವೇನಮ್ಮ? ಹೌದು ಮಾವ, ನೋಡಿ ಅದೇ ವಿಷಯನೇ ಅವನು ನನ್ನ ಮುಂದೆ ಹೇಳ್ತಾ ಇರೋದು. ಈಗ ಆ ಹುಡುಗಿ ಯಾರು ಅಂತ ಗೊತ್ತಾದ್ರೆ ನೀವು ಹೋಗ್ಬಿಡು ಪ್ರಕಾಶ, ನೀನು ಪ್ರೀತಿ ಮಾಡುವ ಹುಡುಗಿ ಯಾರು ಅಂತ ನನಗೆ ತಿಳಿಸಿ ಹೇಳಿದ್ರಿ ನನಗೂ ಸ್ವಲ್ಪ ತಿಳಿತಾ ಇದ್ದರು. ಅಪ್ಪ, ನಾನು ಪ್ರೀತಿ ಮಾಡುತ್ತಿರೋ ಹುಡುಗಿ ಈ ಊರ ಶ್ರೀಮಂತ ಸಾಹುಕಾರ ಶಿವಪುತ್ರ ಸಾಹುಕಾರನ ಮಗಳು ವಾಸಂತಿ ಅಂತ. ಏನ್ ಹೇಳ್ತಾ ಇದ್ಯಾ? ನೋಡಿ ಮಾವ, ಅವರು ಒಬ್ಬರನ್ನೊಬ್ರು ಇಷ್ಟಪಡ್ತಿದ್ದಾರೆ, ಮದುವೆ ಆಗ್ತೀನಿ ಅಂತ ಮಾತು ಕೂಡ ಕೊಟ್ಟು ಬಂದಿದ್ದಾರೆ. ಹೀಗಿರುವಾಗ ನಿಮ್ಮ ಮಗನ ಜೊತೆ ಸ್ವಲ್ಪ ಮಾತನಾಡಿ ಮುಂದಿನ ಕಾರ್ಯವನ್ನು ನಡೆಸಿಕೊಡಬಾರ್ದ ಮಾವ? ಹೌದಪ್ಪ, ಆ ಹುಡುಗಿಗೆ ನಾನು ಮಾತು ಕೊಟ್ಟು ಬಂದಿದ್ದೇನೆ. ನೀನೇ ಹೋಗಿ ಅವರ ಮನೆ ತನಕ ಹೆಣ್ಣು ಕೇಳಿಕೊಂಡು ಬರಬೇಕು. ಆಯ್ತು ಪ್ರಕಾಶ, ಆ ಕನ್ಯೆ ಯಾರು ಅಂತ ನನಗೆ ವಿಷಯ ತಿಳಿಸಿದ್ರಿ. ನಾನು ಸ್ವಲ್ಪ ಅವರ ಹತ್ತಿರ ಹೋಗಿ ವಿಚಾರ ಮಾಡಿಸ್ತಾ ಇದ್ದಲ್ಲ. ಆಯ್ತಪ್ಪ, ಅಣ್ಣನಿಗೆ ವಿಷಯ ತಿಳಿಸಿ ಹೋಗು. ಆಯ್ತು ಪ್ರಕಾಶ, ನೀನು ಮದುವೆ ಆಗ್ತೇನೆ ಅಂತ ಹೇಳ್ತಾ ಇದ್ದೀರ. ಆಯ್ತು, ನಿಮ್ಮ ಅಣ್ಣ ಬಂದ ನಂತರ ಎಲ್ಲರೂ ಕೂಡಿ ಚರ್ಚೆ ಮಾಡೋಣ. ಇದಕ್ಕೆ ನೀನಂತೆ ಬಾ ಪ್ರಕಾಶ. ಮಾವನವ್ರೆ, ಅವರೇ ಬರ್ತಿದ್ದಾರೆ, ಸ್ವಲ್ಪ ಮಾತನಾಡಿ ನೋಡಿ. ಅಪ್ಪ, ದಾರಿಯಲ್ಲಿ ಏನು ಚಿಂತಾಜನಕವಾಗಿ ಚಿಂತೆ ಮಾಡ್ತಾ ಇದ್ದೀರಲ್ಲ, ಯಾಕೆ ಎಲ್ಲರೂ ಮೌನ ಆಗಿದ್ದೀರಲ್ಲ? ಏನಾಗಿದೆ ನಿಮಗೆ? ಏನೂ ಇಲ್ಲ ವಿಶ್ವ, ಈ ನಿನ್ನ ತಮ್ಮ ಇದ್ದಾನಲ್ಲ, ಇದೇ ಊರಿನ ಅಗರ್ಭ ಶ್ರೀಮಂತ ಶಿವಪುತ್ರಪ್ಪನ ತಂಗಿನ ಪ್ರೀತಿ ಮಾಡ್ತಾ ಇದ್ದಾನಂತ ಅವನು. ಹೌದು ವಿಶ್ವ, ನಾನು ಸಾಕಷ್ಟು ತಿಳಿಸಿ ಹೇಳ್ತಾ ಇದ್ದೆ. ಆದರೆ ಅವನು ಹಠ ಹಿಡಿದು ಬಿಟ್ಟಿದ್ದಾನೆ. ಮದುವೆಯಾದರೆ ಅವಳನ್ನೇ ಆಗುತ್ತೇನಂತ. ಅದಕ್ಕೋಸ್ಕರ ಎಲ್ಲರೂ ಕೂಡಿ ವಿಚಾರ ಮಾಡೋಣ ಅಂತ ನನ್ನ ವಿಚಾರ. ಅಪ್ಪ, ಏನ್ ಹೇಳಕತ್ತಿ ಅಪ್ಪ, ಏನ್ ಹೇಳಕತ್ತಿ? ನಾವು ಒಮ್ಮೆ ಅವರ ಆಕಾಶ ಅವರ ತಂಗಿನ ಮದುವೆ ಆಗಿದ್ದಾನಂದ್ರ ಈ ಊರಲ್ಲಿ ಈ ವಿಶ್ವ ಹೇಗೆ ಬದುಕಿದ್ದಾನೆ ಗೊತ್ತಪ್ಪ? ಸಿಂಹನಾಗಿ ಬದುಕಿದ್ದಾನೆ. ಈ ಸಿಂಹನಿಗೆ ಅವನ ಮನೆಗೆ ಹೋಗಿ ಹೆಣ್ಣು ಕೇಳುವುದಂದ್ರೆ ಯಾಕೋ ದುಃಖದ ಸಂಗತಿ ಆಗ್ತಾ ಇದೆ. ಓಯಪ್ಪ, ದುಃಖದ ಸಂಗತಿ ಆಗ್ತಾ ಇದೆ. ತಮ್ಮ ಪ್ರಕಾಶ, ಹೇಳಣ್ಣ. ಅವನು ನಾನು ಆ ಜನ್ಮದ ವೈರಿ. ಆದ್ರೆ ಇವತ್ತು ಅವನಿಗೆ ಆ ಹೆಣ್ಣನ್ನು ಬಿಟ್ಟು ಬೇರೆ ಬೇರೆ ಯಾವ್ದಾದ್ರು ಹೆಣ್ಣು ತೋರಿಸು. ಅಣ್ಣ, ಏನ್ ಹೇಳ್ತಾ ಇದೀಯಣ್ಣ? ಅಲ್ಲ, ಮದುವೆಯಾದರೆ ನಿನ್ನನ್ನೇ ಮದುವೆ ಆಗ್ತೀನಂತ ಹುಡುಗಿಗೆ ವಚನ ಕೊಟ್ಟು ಬಂದಿದ್ದೇನಣ್ಣ. ಪ್ರಕಾಶ, ಆ ಹುಡುಗಿ ಸಹ ಪ್ರಕಾಶ್, ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಮದುವೆ ಆಗುದಿಲ್ಲ ಅಂತ ಹೇಳ್ತಾಳೆ. ಒಂದು ವೇಳೆ ಹಾಗೇನಾದ್ರೂ ಆದ್ರೆ ನಾನು ನನ್ನ ಪ್ರಾಣ ಕಳ್ಕೊತೀನಂತ ನನಗೆ ಹೇಳಿದ್ದಾಳೆ ಅಣ್ಣ. ಅದಕ್ಕೋಸ್ಕರ ನನ್ನ ಸಲುವಾಗಿ ಒಂದು ಹೆಣ್ಣಿನ ಜೀವ ಹೋಗೋದು ಸರಿಯೇನನ್ನ? ಅದಕ್ಕಾಗಿ ಆ ಹುಡುಗಿಗೆ ಮಾತು ಕೊಟ್ಟು ನಿನ್ನನ್ನೇ ಮದುವೆ ಆಗುತ್ತೆ ಅಂತ ಹೇಳಿ ಬಂದಿದ್ದೇನೆ. ಅದಕ್ಕೋಸ್ಕರ ಅಪ್ಪ, ನೀನು ಹೋಗಿ ಅವರ ಮನೆಯವರಿಗೆ ಹೋಗಿ ಆ ಹೆಣ್ಣನ್ನು ವಿಚಾರಿಸ್ಕೊಂಡು ಬರ್ಬೇಕಂತ ಕೇಳ್ತಾ ಇದ್ದೀನಿ. ಬೇಡ ತಮ್ಮ, ಬೇಡ.
ಆ ಗೌಡ ಈ ಮನೆಗೆ ಏನಾದ್ರು ನಮ್ಮ ಮನೆಗೆ ಸರ್ಪಂಚದ ಬಾಣ ಬಿಟ್ಟು ಸರ್ವನಾಶ ಮಾಡಬೇಕಂತ ತಿಳ್ಕೊಂಡಂತ ನಾನೇ. ಅದಕ್ಕೋಸ್ಕರ ನಿನಗೆ ಬೇರೆ ಹೆಣ್ಣು ಮಾಡುತ್ತೇನೆ, ನಿನ್ನ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಅಣ್ಣ ನೋಡಣ್ಣ, ಒಂದು ವೇಳೆ ಆ ವಾಸಂತಿನ ನನಗೆ ಕೊಟ್ಟು ಮದುವೆ ಮಾಡದಿದ್ರೆ ನಾನೇ ಈ ಮನೆ ಬಿಟ್ಟು ಹೊರಟು ಹೋಗುತ್ತೇನೆ. ನೀವೇ ಈ ಮನೆಯಲ್ಲಿ ನೆಮ್ಮದಿಯಾಗಿರಿ. ನೋಡಿ, ನಮ್ಮ ಜೀವನ ಇಡೀ ಅವನ ಸುಖ ಸಂತೋಷ ಬಯಸ್ತಿರುವಾಗ ಅವನು ಒಂದು ಹೆಣ್ಣನ್ನು ಇಷ್ಟಪಟ್ಟಿದ್ದಾನೆ ಅಂದ್ರೆ ಅವನು ಬಹಳ ಬಹಳ ಪೂರ್ತಿ ಅವಳ ಜೊತೆ ಬಾಳ್ಬೇಕು ಅನ್ನೋ ಆಸೆಯಿಂದ ತಾನೆ. ನೋಡಿ, ಅವನ ಆಸೆಯನ್ನು ತೋರಿಸೋದು ನಮ್ಮ ಕರ್ತವ್ಯ. ಒಂದೇ ಒಂದು ಮಾತು ಹೋಗಿ ಆ ಸೌಕರ್ಯ ಹತ್ರ ಮುಂದೆ ತಂದೆ ತಪ್ಪು ಮಾಡಬಹುದು, ಮಗಳು ತಪ್ಪು ಮಾಡಬಹುದು ಅಂತ ಏನು ಇಲ್ಲಲ್ಲ. ಒಂದೇ ಒಂದ್ಸಲ ಹೋಗಿ ಹೆಣ್ಣು ಕೇಳೋ ಕಾರ್ಯಕ್ರಮ ಇಟ್ಕೊಂಡು ನೋಡಿ. ನೋಡು ವಿಶ್ವ, ಈ ನಿನ್ನ ತಮ್ಮ ಮೊದಲೇ ಹಠಮಾರಿ. ಯಾಕಂದ್ರೆ ನಮ್ಮ ಮಣಿತನ ಮಾನವಂತರ ಮಣಿತನ. ಒಮ್ಮೆ ಮಾತು ಕೊಟ್ಟ ನಂತರ ಚಾಚು ತಪ್ಪದೆ ನಡೆಸಿಕೊಡುವಂತ ನಮ್ಮ ಮಣಿತನ. ಅದಕ್ಕೋಸ್ಕರ ಆ ಶ್ರೀಮಂತರ ಮನೆಗೆ ಹೋಗಿ ಕನ್ಯಾವನ್ನು ಕೇಳಿಕೊಂಡು ಬರೋಣ. ಇದಕ್ಕ ನೀನೇನಂತಪ್ಪ ವಿಶ್ವ? ಅಪ್ಪ, ನಿಮ್ಮ ಮಾತಿಗೆ ಏನ್ ಹೇಳ್ತಾ ಹೇಳ್ತಾ ಇದ್ದೀರಂದ್ರೆ ನನಗೆ ತಿಳಿತಾ ಇಲ್ಲ. ಆದ್ರೆ ನಿಮ್ಮ ಮಾತಿಗೆ ನಾನು ಶರಣಾಗಬೇಕಾಗಿದೆ. ಯಾಕಂದ್ರೆ ಅತ್ತಿಗೆ ಅಂದ್ರೆ ಹೆತ್ತಾಯಿ ಸಂಬಂಧ ಅಂದಂಗೆ ಮಗಳಿಗೆ ಅತ್ತಿಗೆ ಸಪೋರ್ಟ್ ಮಾಡ್ತಾ ಇದ್ದಾಳೆ, ಅಪ್ಪಾಗಿ ನೀನು ಮಗನಿಗೆ ಸಪೋರ್ಟ್ ಮಾಡ್ತಾ ಇದ್ದೀಯ. ಆಗ್ಲಿಯಪ್ಪ, ನೀ ಹೇಳಿದಂತೆ ಇವತ್ತೇ ಆ ಗೌಡನ ಮನೆಗೆ ಹೋಗಿ ಹೆಣ್ಣು ಕೇಳಿದರೆ ಆಯ್ತು. ಆಯ್ತು, ನಡೆ ವಿಶ್ವ. ಲೇ ಪ್ರಕಾಶ, ಅತ್ತೆಯನ್ನು ಕರೆಕೊಂಡು ನೀನು ಮನೆಗೆ ನಡಿ. ನಾನು ಮತ್ತು ನಿಮ್ಮ ಅಣ್ಣ ಆ ಶ್ರೀಮಂತರ ಮನೆಗೆ ಹೋಗಿ ಬರ್ತೀವಿ. ಅಪ್ಪ, ಎಂತ ನಮ್ಮ ಬಾಳಲ್ಲಿ ಆ ದೇವರು ಎಂತ ಆಟ ಆಡಿದೆ ಗೊತ್ತೇನಪ್ಪ. ಏನಾಗಬಾರತ್ತು ಅದೇ ನಮ್ಮ ಬಾಳಲ್ಲಿ ಆಗುತ್ತಾ ಇದೆ. ಅಪ್ಪ, ಗೌಡನ ಮನೆಗೆ ಹೆಣ್ಣು ಕೇಳಿದರೆ ಗೌಡ ಸುಮ್ಮನೆ ಕೊಡೋಣ. ಏನಾದರೂ ನಮ್ಮ ಮನೆಗೆ ದುರಂತ ಇಟ್ಟೇ ಇರುತ್ತಾನೆ. ಎಲ್ಲಿ ಬಾಪ, ಅಂತ ದುರಂತಕ್ಕೆ ನಾನು ಹೊಣೆಯಾಗಿ ನನ್ನ ತಮ್ಮನ ಮದುವೆ ಮಾಡೇ ಮಾಡುತ್ತೇನೆ. ಇದು ನಿನ್ನ ಪಾದದಾನಿಗೂ ಸತ್ಯಪ್ಪ, ಸತ್ಯ. ವಿಶ್ವ, ಹೇಗಾದರೂ ಮಾಡಿ ಶ್ರೀಮಂತರ ಹತ್ತಿರ ಹೋಗಿ ಅವರು ಕೈಕಾಲ ಆದರೂ ಹಿಡಿದು ಈ ನಿನ್ನ ತಮ್ಮನಿಗೆ ಮದುವೆ ಮಾಡಬೇಕಾಗಿದೆ ನಾವು. ಅದಕ್ಕೋಸ್ಕರ ಆ ಶ್ರೀಮಂತರ ಮನೆಗೆ ಹೋದ ನಂತರ ನೀನು ಅಲ್ಲಿ ಗಲಾಟೆ ಮಾಡಬಾರದು. ನಾನು ಹೇಳಿದ ಹಾಗೆ ನೀನು ಸುಮ್ಮನೆ ಇರಬೇಕು. ಏಕೆಂದರೆ ನಾವು ಮೊದಲೇ ಶ್ರೀಮಂತರ ಮನೆಗೆ ಹೋಗಿ ಕನ್ಯಾವನ್ನು ಕೇಳ್ತಾ ಇದ್ದೀವಿ. ಹೆಚ್ಚು ಕಡಿಮೆ ಆದರೆ ಆ ಶ್ರೀಮಂತರ ತಿರುಗಿ ಬೀಳುತ್ತಾನೆ. ಅದಕ್ಕೋಸ್ಕರ ನಿನಗೆ ತಿಳಿಸಿ ಹೇಳ್ತಾ ಇದ್ದೀನಿ. ಆಯ್ತಪ್ಪ, ಇವತ್ತೇನೆ ನನ್ನ ಪರಶುವಿನ ತಲೆಗೆ ಚೆಲ್ಲುತ್ತೇನೆ. ಅಪ್ಪ, ಹಾಗೇನಾದ್ರೂ ನನ್ನ ತಮ್ಮನಿಗೆ ನನ್ನ ಮಂಟನಕ್ಕೆ ಏನ್ರ ಬಂದ್ರ ಈ ಪರಶುನ ಮತ್ತೆ ಹೊಳ್ಳಿ ಇಡುತ್ತೇನೆ. ಇವಾಗ ಸಾರಿ ಗೆಳೆಯ, ಇವತ್ತು ನಿನ್ನ ಕೈ ಚೆತ್ತಾ ಇದ್ದೀನಿ. ಮತ್ತೆ ಏನಾದ್ರೂ ಬಂದ್ರೆ ನನಗೆ ಸಾಥು ಕೊಡಪ್ಪ. ಶ್ರೀಮಂತರ ಮನೆಗೆ ಹೋಗಿ ಬರೋಣ. ಆಯ್ತಪ್ಪ, ನಡೆ ಹೋಗೋಣ.